ಪೊಲೀಸ್ ಇಲಾಖೆಯಲ್ಲಿ ಎಕ್ಸಾಮು PSI ಮತ್ತು PC ಎಕ್ಸಾಮನ್ನು ಯಾವ ಡಿಪಾರ್ಟ್ಮೆಂಟ್ ನಡೆಸುತ್ತಂತೆ ಭಾಳ ಜನಕ್ಕೆ ಏನಿತ್ತು, ಭಾಳ ಕುತೂಹಲ ಇತ್ತು. ಆಲ್ಮೋಸ್ಟ್ ಅದು ಬೇರೆ ಮಂಡಳಿಯನ್ನೇ, ಏನು ಪೊಲೀಸ್ ಡಿಪಾರ್ಟ್ಮೆಂಟು ಬೇರೆ ಮಂಡಳಿಯನ್ನೇ ಮಾಡಲಿಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ನೋಡಿ, ಈಗ ಗೃಹ ಮಂತ್ರಿಗಳು ಇರ್ತಕ್ಕಂಥದ್ದು ಏನಂದರೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ, ಪೊಲೀಸ್ ಇಲಾಖೆಗೆ ಸಪ್ರೇಟ್ ಮಂಡಳಿ, ಮೊದಲಕ್ಕೆ ಯಾವುದು ಕರ್ನಾಟಕ ಸ್ಟೇಟ್ ಪೊಲೀಸ್ ಬೋರ್ಡ್ ಅಂತ ಇತ್ತಲ್ಲ, ಆ ಥರ KSP ಬೋರ್ಡ್ ಇತ್ತಲ್ಲ, ಅದೇ ಅಥವಾ ಇನ್ನೊಂದು ಬೇರೆ ಸಂಸ್ಥೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಥವಾ ಬಹುತೇಕವಾಗಿ ಬೇರೆ ಮಂಡಳಿಯನ್ನೇ ರಚನೆ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. KA ಕೊಡೋದು ಭಾಳ ಡೌಟ್ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನಿಮ್ಮ ಯಾವುದೇ ಮಂಡಳಿ ಕೊಡಲಿ, ಏನೇ ಬಿಡಲಿ, ನೀವು ಅದನ್ನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇನೆ ನಿಮ್ಮ ಸ್ಟಡಿ ಉತ್ತಮ ರೀತಿಯಲ್ಲಿರಲಿ. ಓಕೆ, ಉತ್ತಮ ರೀತಿಯಿಂದ ಸ್ಟಡಿ ಮಾಡಿ. ಓಕೆ, ಯಾವುದೇ ಈಗ ಸದ್ಯದಲ್ಲಿ ನೋಟಿಫಿಕೇಷನ್ ಆಗ್ತಾವೆ, ಯಾವಾಗ ಆಗ್ತಾವಂತೆ ಮತ್ತೆ ಕಮೆಂಟಲ್ಲಿ ಬಾಕ್ಸಲ್ಲಿ ಹಾಕ್ಬಿಡಿ. ಯಾಕಂತಂದರೆ 27ಕ್ಕೆ ಏನು ಒಂದು ಸಭೆ ಇದೆ, ಸಚಿವರ ಸಭೆ ಇದೆ ಇರ್ತಕ್ಕಂಥದ್ದು. ಆವಾಗ ಡಿಸೈಡ್ ಆಗ್ತಕ್ಕಂಥದ್ದು. ಆಲ್ಮೋಸ್ಟ್ ಮಾಡಲೇಬೇಕು ರೀ, ನೋಟಿಫಿಕೇಷನ್ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಪೇಷನ್ಸನ್ನು ಕಳ್ಕೊಬಾಡ್ರಿ. ಈ ಏನು ಫೀಲ್ಡ್ ಐತಲ್ಲ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಪೇಷನ್ಸನ್ನು ಕಳ್ಕೊಂಡು ಭಾಳ ಕಠಿಣ ಆಗ್ತದೆ.